ಖಾತೆ ಬದಲಾವಣೆಗಾಗಿ 8,500 ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಂತಹ ವೇಳೆ ಗ್ರಾಮ ಲೆಕ್ಕಾಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂತಹ ಘಟನೆ ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ ಕಚೇರಿಯಲ್ಲಿ ನಡೆದಿದೆ. ಪಕ್ಕಿರೇಶ ಬಾರ್ಕಿ ಏನಿದ್ದಾರೆ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳಲಾಗ್ತಾ ಇದೆ. ಪಕ್ಕಿರೇಶ ಬಸಾಪುರ ಗ್ರಾಮದ ರೈತ ಏನಿದ್ದಾರೆ, ರೈತ ಕರಿಯಲ್ಲಪ್ಪ ರೈತ ಏನಿದ್ದಾರೆ, ಅವರ ಹತ್ರ ಒಂದು ಖಾತೆಯನ್ನು ಬದಲು ಮಾಡೋಕ್ಕೆ 63,000 ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿರ್ತಾರೆ. 30,000 ರೂಪಾಯಿ ಹಣವನ್ನು ಮೊದಲೇ ಕೊಟ್ಟಿದ್ದರು. ಇಂದು 8,500 ರೂಪಾಯಿಯನ್ನು ಲಂಚವನ್ನು ಸ್ವೀಕಾರ ಮಾಡಬೇಕಾದ್ರೆ ಈ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಆಫೀಸರ್ಗೆ ಹೇಳ್ತಾರೆ, ಅವರೆಲ್ಲರೂ ಕೂಡ ರೈಡ್ ಮಾಡಿದರು. ಲೋಕಾಯುಕ್ತ ಆಗಿರುವಂತಹ CPI ಶ್ರೀದೇವಿ ಪಾಟೀಲ್ ಏನಿದ್ದಾರೆ ಅವರ ನೇತೃತ್ವದ ತಂಡ ದಾಳಿಯನ್ನು ಮಾಡಿತ್ತು. ಸದ್ಯ ಆರೋಪಿಯನ್ನು ಲೋಕಾಯುಕ್ತ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ರೀತಿಯಾಗಿ ಲಂಚವನ್ನು ಪಡಿತಾ ಇರುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈಗ ಗ್ರಾಮ ಪಂಚಾಯಿತಿಯ ಲೆವೆಲಲ್ಲೂ ಕೂಡ ಈ ರೀತಿಯಾಗಿ ಲಂಚವನ್ನು ತಗೋತಾ ಇದ್ದಾರೆ. ನಾವು ಅಬಕಾರಿ ಇಲಾಖೆಯಲ್ಲಿ ನೋಡಿದ್ವಿ, ಬೇರೆ ಬೇರೆ ಇಲಾಖೆಯಲ್ಲಿ ನೋಡಿದ್ವಿ, ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಅಷ್ಟೇ. ಲಂಚವನ್ನು ಸ್ವೀಕರಿಸಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ. ಲೋಕಾಯುಕ್ತರು ಏನು ಬಲೆಯನ್ನು ಬೀಸಿರ್ತಾರೆ, ಒಂದು ಟ್ರ್ಯಾಪನ್ನು ಮಾಡಿರ್ತಾರೆ. ಆ ಟ್ರ್ಯಾಪ್ನಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಅಧಿಕಾರಿಗಳು ಸಿಕ್ಕಾಕೊಂಡಿದ್ರು. ಈಗ ಗ್ರಾಮ ಲೆಕ್ಕಾಧಿಕಾರಿಗಳು ಕೂಡ ಸಿಕ್ಕಾಕೊಂಡಿದ್ದಾರೆ. ಅದರ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.